ದೆವ್ವಗಳಿಗಿಂತ ಡೇಂಜರಸ್ ಯಾರಾದರೂ ಇದ್ದರೆ ಅದು ಕೇವಲ ಮನುಷ್ಯರು ಮಾತ್ರ. ನಾನು ಯಾಕೆ ಈ ಥರ ಹೇಳ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮನು. ಎಲ್ರಿಗೂ ನಿಗೂಢ ಕಥೆಗಳಿಗೆ ಸ್ವಾಗತ. ಇದು ಕೂಡ ನಮ್ಮ ಸಬ್ಸ್ಕ್ರೈಬರ್ ಅವ್ರಿಗೆ ನಡೆದಿರುವಂಥ ಒಂದು ರಿಯಲ್ ಲೈಫ್ ಪ್ಯಾರಾನಾರ್ಮಲ್ ಎಕ್ಸ್ಪೀರಿಯನ್ಸ್. ನಮ್ಮ ಸಬ್ಸ್ಕ್ರೈಬರ್ ಅವರ ನಿಜವಾದ ಹೆಸರನ್ನು ಉಪಯೋಗಿಸೋದಕ್ಕಾಗೋದಿಲ್ಲ, ರೆಫರೆನ್ಸ್ಗೆ ಅರ್ಜುನ್ ಅಂತ ಹೇಳ್ತೀನಿ. ಅರ್ಜುನ್ ಇವರು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಲ್ಲಿ ಬರುವಂಥ ಒಂದು ಊರಿನವರು. ಈಗ ನಾನು ಒಂದು ರಿಯಲ್ ಇಮೇಜ್ನ ತೋರಿಸ್ತೀನಿ, ಇದನ್ನು ನೋಡ್ಕೊಳ್ಳಿ. ನಿಮ್ಮ ತಲೆಯಲ್ಲಿ ಒಂದಷ್ಟು ಪ್ರಶ್ನೆಗಳು ಓಡ್ತಾ ಇರುತ್ತೆ, ಇದೇನು, ಎಲ್ಲಿ ಸಿಕ್ತು, ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂತ. ಇದ್ರ ಬಗ್ಗೆ ಒಂದಷ್ಟು ಐಡಿಯಾ ಇರೋರಿಗೆ ಗೊತ್ತಾಗಿರುತ್ತೆ ಇದೇನು ಅಂತ. ಇದು ಆ್ಯಕ್ಚುಲಿ ಏನು, ಈ ಕಥೆಗೂ ಇದಕ್ಕೂ ಏನು ಸಂಬಂಧ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ, ಬನ್ನಿ. ಅರ್ಜುನ್ ಮತ್ತು ಅವನ ತಂದೆ ತಾಯಿ ಹಬ್ಬಕ್ಕೆ ಅಂತ ಅಜ್ಜಿ ಮನೆಗೆ ಹೋಗಿರ್ತಾರೆ. ನಾಳೆ ಹಬ್ಬ ಇರುತ್ತೆ. ಹಿಂದಿನ ದಿನ ಮನೆಯಲ್ಲಿ ಎಲ್ಲ ತಯಾರಿಗಳು ನಡೀತಾ ಇರುತ್ತೆ. ಬೆಳಗ್ಗೆ ಹೋಳಿಗೆ ಮಾಡಬೇಕು ಅಂತ ಮನೆಯಲ್ಲೆಲ್ಲ ತೆಂಗಿನಕಾಯಿ ತುರಿತಾ ಇರ್ತಾರೆ. ಅಜ್ಜಿನೂ ಕೂಡ ಬೇಳೆನ ಒಳ್ಕಲಲ್ಲಿ ಹಾಕ್ಕೊಂಡು ರುಬ್ತಾ ಇರ್ತಾರೆ. ಈ ಕಡೆ ಅರ್ಜುನ್ ಫೋನ್ ನೋಡ್ತಾ ಕೂತಿರ್ತಾನೆ. ಅವನ ತಂದೆ ಅವರ ಸ್ನೇಹಿತರ ಜೊತೆ ಮಾತಾಡಿಕೊಂಡು ಮನೆಗೆ 7 ಗಂಟೆಗೆ ಬರ್ತಾರೆ. ಅವರು ಬಂದು ಕೇವಲ 5 ನಿಮಿಷಗಳಾಗಿದೆ ಅಷ್ಟೇ. ಅಷ್ಟರಲ್ಲಿ ಅರ್ಜುನ್ ಅವರ ತಾಯಿ ಒಂದು ಮೂಲೆಯಲ್ಲಿ ತಲೆ ಬಾಗಿಸಿ ಕೂತ್ಕೊಂಡಿರ್ತಾರೆ. ಅಜ್ಜಿ ಏನಾಯ್ತೆ ಅಂತ ಕೇಳ್ತಾರೆ. ಆದರೆ ಅರ್ಜುನ್ ಅವರ ತಾಯಿ ತಲೆ ಎತ್ತೋದೇ ಇಲ್ಲ. ಅವರ ಕೂದಲೆಲ್ಲ ಕಂಪ್ಲೀಟ್ಲಿ ಮುಂದೆ ಬಂದು ಅವರ ಫೇಸ್ ಕಾಣಿಸ್ತಾನೆ ಇರೋದಿಲ್ಲ. ಅಜ್ಜಿಗೆ ಸೆನ್ಸ್ ಆಗ್ತಿರುತ್ತೆ ಇಲ್ಲೇನೋ ಆಗ್ತಿದೆ ಅಂತ. ಅದಕ್ಕೆ ಅವರು ದೇವ್ರು ಬಂದಿರಬಹುದು ಅಂತ ಪೂಜೆ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಆಗ ಅರ್ಜುನ್ ಅವರ ತಾಯಿ ಮೇಲೆ ಇದ್ದಂಥ ಆ ಎನರ್ಜಿ ಬಿಟ್ಟು ದೂರ ಹೋಗುತ್ತೆ. ಇದನ್ನು ನೋಡ್ತಿದ್ದಂಥ ಅರ್ಜುನ್ ಅವರ ತಂದೆಗೂ ಕೂಡ ಕನ್ಫರ್ಮ್ ಆಗುತ್ತೆ ತನ್ನ ಹೆಂಡತಿಗೇನೋ ಆಗ್ತಿದೆ ಅಂತ. ಅವರು ಅದೇ ಡೌಟಲ್ಲಿ ಬಿಟ್ಟಿರುವಂಥ ಕೂದಲನ್ನ 3 ಗಂಟೆ ಹಾಕ್ತಾರೆ. ಹಾಗೆ ಸಿದ್ದಪ್ಪಾಜಿ ಬೆತ್ತದ ಕೋಲಲ್ಲಿ 3 ಸಲ ಹೊಡೆದ್ಬಿಟ್ಟು ಕೇಳ್ತಾರೆ, ನೀನು ಯಾರು ಅಂತ. ಆಗ ಅಲ್ಲಿಂದ ರೆಸ್ಪಾನ್ಸ್ ಬರುತ್ತೆ. ಇಲ್ಲಿಗೆ ಅರ್ಜುನ್ ಅವರ ತಂದೆಗೆ ಕನ್ಫರ್ಮ್ ಆಗುತ್ತೆ ಅವರ ಹೆಂಡತಿ ಮೇಲೆ ಯಾವುದೋ ಒಂದು ಆತ್ಮ ಇದೆ ಅಂತ. ಆತ್ಮ ಏನು ಹೇಳುತ್ತೆ ಅಂತಂದರೆ, ನಾನು ಹಾಗೆ ದಾರಿಲಿ ಹೋಗ್ತಾ ಇದ್ದೆ, ನಿನ್ನ ಹೆಂಡತಿನ ನೋಡಿದೆ, ಇಷ್ಟ ಆದರೂ ಅದಕ್ಕೆ ಬಂದೆ ಅಂತ ಹೇಳುತ್ತೆ. ಆಗ ಅರ್ಜುನ್ ಅವರ ತಂದೆ ಇವಳು ಮೈನ ಬಿಟ್ಬಿಡು ಅಂತ ಕೇಳ್ಕೊತಾರೆ. ಆ ಕ್ಷಣಕ್ಕೆ ಆತ್ಮ ಮೈನ ಬಿಟ್ಟು ಹೊರಗಡೆ ಹೋಗುತ್ತೆ. ಈ ಒಂದು ಇನ್ಸಿಡೆಂಟ್ ಆದಮೇಲೆ ಅರ್ಜುನ್ ಅವರ ತಾಯಿ ಸ್ವಲ್ಪ ವೀಕ್ ಆಗಿರ್ತಾರೆ. ಅವರು ಕಂಪ್ಲೀಟ್ಲಿ ರೆಸ್ಟ್ ಮಾಡ್ತಾ ಇರ್ತಾರೆ. ಹಾಗೆ ಅವರ ಅಜ್ಜಿನೂ ಕೂಡ ಯಾಕೆ ಈ ಥರ ನಡೀತು ಅಂತ ದೇವ್ರ ಹತ್ರ ಕೇಳಿಸ್ತಾರೆ. ಆಗ ಅಲ್ಲಿ ಅವ್ರಿಗೆ ಸಿಕ್ಕಂಥ ಉತ್ತರ ಏನು ಗೊತ್ತಾ, ಅದು ನಿನ್ನ ಮಗನ ಕಾಲ್ ಧೂಳಿಂದ ನಿಮ್ಮ ಮನೆಗೆ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೆ, ಆದರೆ ಮನೆ ಒಳಗಡೆ ಬಂದಿರಲಿಲ್ಲ. ಯಾವಾಗ ನಿನ್ನ ಸೊಸೆ ಮಧ್ಯಾಹ್ನದ ಹೊತ್ತು ಸ್ನಾನ ಮಾಡಿ ಹೊರಗಡೆ ಕೂದಲು ಬಿಟ್ಕೊಂಡು ಕೂತಿದ್ಲೋ, ಆ ಸಮಯಕ್ಕೆ ಆ ಆತ್ಮ ಅಟ್ರಾಕ್ಟ್ ಆಗಿ ನಿನ್ನ ಸೊಸೆ ಮೈ ಸೇರಿದೆ ಅಂತ ದೇವರು ಉತ್ತರ ಕೊಡುತ್ತೆ. ಕೆಲವು ಸಮಯ ಕಳೆದ ಮೇಲೆ ಅರ್ಜುನ್ ಅವರ ತಾಯಿ ಕಂಪ್ಲೀಟ್ಲಿ ರಿಕವರ್ ಆಗ್ತಾರೆ. ಹೀಗೆ ಮತ್ತೆ ಒಂದು ಸಲ ಬೆಂಗಳೂರಲ್ಲಿ ಇರಬೇಕಾದ್ರೆ ಇವ್ರಿಗೆ ಇದೇ ರೀತಿ ಪ್ರಾಬ್ಲಮ್ ಆಗುತ್ತೆ. ಹೀಗೆ ಒಂದಿನ ಅರ್ಜುನ್ ಮತ್ತೆ ಅವರ ತಾಯಿ ಮಾತ್ರ ಮನೇಲಿರ್ತಾರೆ. ಆ ಸಮಯದಲ್ಲಿ ಅವರ ತಾಯಿಗೆ ಮತ್ತೆ ಮೈ ಮೇಲೆ ಆತ್ಮ ಸೇರ್ಕೊಳ್ಳುತ್ತೆ. ಮನೇಲಿ ಬೇರೆ ಯಾರೂ ಇಲ್ಲದೆ ಇದ್ದಿದ್ದರಿಂದ ಅರ್ಜುನ್ ಅವರ ತಾಯಿನ ನೋಡಿದಾಗ ಅವನಿಗೆ ತುಂಬಾನೇ ಭಯ ಆಗುತ್ತೆ. ಆ ಭಯದಲ್ಲಿ ಅವನು ಜೋರಾಗಿ ಕಿರ್ಚ್ಕೊತಾ ಇರ್ತಾನೆ. ಆ ಕ್ಷಣಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದೆ ತನ್ನ ತಂದೆಗೆ ಕಾಲ್ ಮಾಡ್ತಾ ಇರ್ತಾನೆ. ಅರ್ಜುನ್ ಅವರ ಮನೆ ಪಕ್ಕದಲ್ಲೇ ಅವ್ರ ಅತ್ತೆ ಮನೆ ಇದ್ದಿತ್ತು. ಅವ್ರು ಬಂದು ಏನಾಯ್ತು ಅಂತ ನೋಡ್ತಾರೆ. ಬಂದು ನೋಡಿದಾಗ ಗೊತ್ತಾಗತ್ತೆ ಅದು ಆತ್ಮ ಅಂತ. ಆಗ ಅರ್ಜುನ್ ಅವರ ತಾಯಿಯ ತಲೆ ಕೂದಲನ್ನ 3 ಸಲ ಗಂಟು ಹಾಕ್ತಾರೆ. ದೇವರ ಬೆತ್ತದ ಕೋಲಲ್ಲಿ ಮತ್ತೆ 3 ಬಾರಿ ಹೊಡೆದು ಯಾರು ನೀನು ಅಂತ ವಿಚಾರಿಸ್ತಾರೆ. ಆಗ ಆತ್ಮ ಉತ್ತರ ಕೊಡುತ್ತೆ, ನಾನೇ, ಊರಲ್ಲಿ ಬಂದಿದ್ನಲ್ವಾ ಅವಳೇ ನಾನು ಅಂತ ಹೇಳುತ್ತೆ. ಸರಿ, ನಿನ್ಗೇನು ಬೇಕು ಕೇಳು ಅನ್ನೋ ಅಷ್ಟರಲ್ಲಿ ಆತ್ಮ ಮೈನ ಬಿಟ್ಟು ಹೋಗ್ಬಿಡುತ್ತೆ. ಇಷ್ಟೆಲ್ಲ ಆದಮೇಲೆ ಮನೆಯವ್ರಿಗೆಲ್ಲ ಗಾಬರಿ ಆಗುತ್ತೆ. ಮತ್ತೆ ಅವರು ದೇವ್ರ ಪೂಜೆ ಏನೇನೆಲ್ಲ ಮಾಡ್ಬೋದು ಎಲ್ಲ ಮಾಡ್ತಾರೆ. ಹಾಗೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ತಾಯ್ತ ಕೂಡ ಕಟ್ಟಿಸ್ತಾರೆ. ಸ್ಲೋ ಆಗಿ ರಿಕವರ್ ಆಗ್ತಾರೆ. ಆದರೆ ಆ ಸಮಸ್ಯೆ ಅಲ್ಲಿಗೆ ನಿಲ್ತಾ ಇಲ್ಲ. ಕೇವಲ 1 ವರ್ಷದ ಹಿಂದೆ ಅರ್ಜುನ್ ಅವರ ತಾಯಿಗೆ ಪಿತೃಪಕ್ಷದ ಸಮಯದಲ್ಲಿ ಮತ್ತೆ ಅದೇ ರೀತಿ ಆತ್ಮ ಬಂದು ಮೈ ಮೇಲೆ ಸೇರ್ಕೊಳ್ಳುತ್ತೆ. ಯಾವಾಗ ಮನೆಯವ್ರಿಗೆಲ್ಲ ಮತ್ತೆ ಆತ್ಮ ಬಂದಿದೆ ಅಂತ ಗೊತ್ತಾಗುತ್ತೋ ಅವ್ರಿಗೆ ತುಂಬಾನೇ ಬೇಜಾರಾಗುತ್ತೆ. ಹಾಗೆ ತುಂಬಾನೇ ಮೊದಲೇ ಫ್ರಸ್ಟ್ರೇಟ್ ಆಗಿರೋದ್ರಿಂದ ತುಂಬ ಕೋಪ ಕೂಡ ಬರುತ್ತೆ. ಆಗ ಅರ್ಜುನ್ ಅವರ ತಂದೆ ಮತ್ತೆ ಅಜ್ಜಿ ಯಾಕೆ ಮತ್ತೆ ಬಂದಿದ್ಯಾ ಅಂತ ವಿಚಾರಿಸ್ತಾರೆ. ಆಗ ಆ ಆತ್ಮದ ಕಡೆಯಿಂದ ಬರುವಂಥ ಉತ್ತರ, ನಾನು ಅವಳಲ್ಲ, ಅವನು ಅಂತ. ಈ ಸಲ ಮತ್ತೊಂದು ಆತ್ಮ ಅವರ ತಾಯಿ ಮೈ ಮೇಲೆ ಸೇರ್ಕೊಂಡಿರುತ್ತೆ. ಅರ್ಜುನ್ನ ತಂದೆಗೆ ತುಂಬಾನೇ ಕೋಪ ಬರುತ್ತೆ. ಅವರು ಕೋಪದಲ್ಲಿ ಕೆಟ್ಟ ಮಾತಲ್ಲಿ ಬೈತಾ ಇರ್ತಾರೆ. ಆಗ ಆತ್ಮ ಏನು ಕೇಳ್ತು ಗೊತ್ತಾ, ನನಗೆ ಕುಡಿಯೋದಕ್ಕೆ ಡ್ರಿಂಕ್ಸ್ ಬೇಕು ಅಂತ ಕೇಳುತ್ತೆ. ಆಗ ಅರ್ಜುನ್ ಅವರ ತಂದೆ ಡ್ರಿಂಕ್ಸ್ನ ಕುಡಿಸ್ತಾರೆ. ಕುಡಿಸಿದ ಮೇಲೆ ಆತ್ಮ ಮೈ ಬಿಟ್ಟು ಹೋಗುತ್ತೆ.
ಈ ಸಮಯದಲ್ಲಿ ಮನೇಲಿರೋರು ಎಲ್ರಿಗೂ ಕೂಡ ಒಂಥರ ತುಂಬ ಬೇಜಾರಾಗ್ಬಿಟ್ಟಿರುತ್ತೆ. ಯಾಕೆ ಅಂತಂದರೆ ಯಾಕೆ ಒಬ್ಬರ ಮೇಲೇ ಇಷ್ಟು ಸಲ ಆತ್ಮಗಳು, ಅದು ಬೇರೆ ಬೇರೆ ಆತ್ಮಗಳು ಬರ್ತಾ ಇದ್ದಾವೆ ಅಂತ. ಮತ್ತೆ ಅಜ್ಜಿ ಒಂದು ದೇವಸ್ಥಾನದಲ್ಲಿ ಹೋಗಿ ಕೇಳಿದಾಗ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಇಷ್ಟು ಸಲ ಆತ್ಮಗಳು ಅರ್ಜುನ್ ಅವರ ತಾಯಿ ಮೈ ಮೇಲೆ ಬರೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಿದ್ದು ಅವ್ರ ಮೇಲೆ ಆಗಿರುವಂಥ ಮಾಟ ಮಂತ್ರದ ಪ್ರಯೋಗದಿಂದ. ಹೌದು, ಇವರ ವಂಶನೇ ನಿರ್ವಂಶ ಆಗಬೇಕು ಅಂತ ಯಾರೋ ಅರ್ಜುನ್ ಅವರ ತಾಯಿ ಮೇಲೆ ಮಾಟ ಮಂತ್ರ ಮಾಡಿರ್ತಾರೆ. ಇನ್ನೊಂದು ಕಡೆ ಅರ್ಜುನ್ ಅವರ ತಾಯಿಗೆ ಸೀರಿಯಸ್ ಆಗಿ ಹೆಲ್ತ್ ಪ್ರಾಬ್ಲಮ್ ಶುರು ಆಗಿಬಿಟ್ಟಿರುತ್ತೆ. ಯಾವುದೇ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೂ ಕೂಡ ಇವ್ರಿಗೇನೂ ಆಗಿಲ್ಲ ಅಂತಲೇ ರಿಪೋರ್ಟ್ಸ್ ಬರ್ತಾ ಇರುತ್ತೆ. ಮನೆಯವ್ರಿಗೆಲ್ಲ ಇದನ್ನೆಲ್ಲ ಸಹಿಸ್ಕೊಂಡು ಸಾಕಾಗೋಗ್ಬಿಟ್ಟಿರುತ್ತೆ. ಈ ಮಾಟ ಮಂತ್ರ ಮಾಡಿರೋದನ್ನಾದರೂ ಹುಡುಕ್ಸಿ ತೆಗ್ಸೋಣ ಅಂತ ರಾತ್ರೋರಾತ್ರಿ ಅದ್ರ ಬಗ್ಗೆ ತಿಳಿದಿರೋರನ್ನ ಕರ್ಕೊಂಡ್ಬಂದು ಮನೆಯ ಹಿತ್ತಲಲ್ಲಿ ಮಣ್ಣು ತೆಗೆದು ನೋಡಿದಾಗ ಗೊತ್ತಾಗತ್ತೆ ಮಾಟ ಮಂತ್ರ ಪ್ರಯೋಗ ಆಗಿ ಒಂದಷ್ಟು ವಸ್ತುಗಳು ಅವ್ರ ಮನೆ ಹಿತ್ತಲಲ್ಲಿ ಹೂತಾಕಿರುವಂಥದ್ದು ಸಿಗುತ್ತೆ. ಅದನ್ನು ಹೊರಗಡೆ ತೆಗೆಸಿ ಪೂಜೆ ಮಾಡಿದ ಮೇಲೆ ಎಲ್ಲ ನಾರ್ಮಲ್ ಆಗುತ್ತೆ. ಈಗ ನಾನು ಇನ್ನೊಂದು ಘಟನೆ ಕೂಡ ಹೇಳ್ತೀನಿ. ಈ ಒಂದು ಕತೆ ನನಗೆ ಸಿಕ್ಕಿದ್ದು ಒಂಥರ ವಿಚಿತ್ರವಾಗಿ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಒಬ್ಬ ಡೆಲಿವರಿ ಬಾಯ್ ನಾನು ಹೋಗ್ತಿದ್ದಂಥ ದಾರಿಲಿ ನನ್ನ ನಿಲ್ಲಿಸಿ ಒಂದು ಅಡ್ರೆಸ್ನ ಕೇಳ್ತಾನೆ. ಆ ಅಡ್ರೆಸ್ನ ನಾನು ಹೇಳಬೇಕಾದ್ರೆ ಅವನು ಒಂದು ವಿಷಯನ ಕೂಡ ಹೇಳ್ತಾನೆ. ಅದೇನು ಗೊತ್ತಾ, ಆ ವಿಷಯನ ಅವ್ನು ನನ್ನ ಹತ್ರ ಹೇಳಿದಾಗ ಆ್ಯಕ್ಚುಲಿ ನನಗೆ ಶಾಕ್ ಆಗುತ್ತೆ. ಯಾಕೆ ಅಂತಂದರೆ ಅವ್ನು ಹೇಳಿದ್ದು ಒಂದು ಹಾರರ್ ಇನ್ಸಿಡೆಂಟ್. ನನಗೆ ಆ ಕ್ಷಣಕ್ಕೆ ಆಶ್ಚರ್ಯ ಆಯಿತು. ನಾನೇನು ಅನ್ಕೊಂಡೆ, ಈ ವ್ಯಕ್ತಿ ನಾನು ಹಾರರ್ ಸ್ಟೋರೀಸ್ನ ಮಾಡ್ತೀನಿ ಅಂತ ಗೊತ್ತಿದ್ದು ಬಂದು ಹೇಳ್ತಿದ್ದಾನೇನೋ ಅಂತ. ಆದರೆ ಆ ವ್ಯಕ್ತಿಗೆ ನಾನು ಹಾರರ್ ಸ್ಟೋರೀಸ್ನ ಮಾಡಿ ಯೂಟ್ಯೂಬಲ್ಲಿ ಹಾಕ್ತೀನಿ ಅಂತ ಯಾವುದೇ ರೀತಿಯಾದ ಐಡಿಯಾ ಇಲ್ಲ. ಅವತ್ತು ಆ ಡೆಲಿವರಿ ಬಾಯ್ ಅಡ್ರೆಸ್ ಕೇಳ್ತಾ ನನ್ನ ಹತ್ರ ಏನು ಹೇಳ್ದ ಗೊತ್ತಾ, ನೆನ್ನೆ ಹೀಗೆ ಮ್ಯಾಪ್ ನೋಡಿಕೊಂಡು ನಾನೆಲ್ಲೋ ದಾರಿ ತಪ್ಪಿ ಹೋಗ್ಬಿಟ್ಟಿದ್ದೆ ಅಂತ ಹೇಳ್ತಾನೆ. ಅದು ಒಂದು ಹಾರರ್ ಎಕ್ಸ್ಪೀರಿಯನ್ಸ್ ಅಂತಲೂ ಕೂಡ ಹೇಳ್ತಾನೆ. ನನ್ನ ಹಾರರ್ ಎಕ್ಸ್ಪೀರಿಯನ್ಸಾ, ಏನು ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋಕ್ಕಾಗತ್ತಾ ಅಂತ ಕೇಳಿದೆ. ನಾನು ಆ್ಯಕ್ಚುಲಿ ಅವನಿಗೆ ನನ್ನ ಹಾರರ್ ಸ್ಟೋರೀಸ್ಗಳನ್ನು ಮಾಡ್ತೀನಿ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ನಿನ್ನ ಸ್ಟೋರಿ ಏನಾದರೂ ಇಂಟ್ರೆಸ್ಟಿಂಗ್ ಆಗಿದ್ರೆ ಡೆಫಿನೆಟ್ಲಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಅವತ್ತು ಆ ವ್ಯಕ್ತಿ ತುಂಬಾ ಎಕ್ಸೈಟ್ ಆಗಿರ್ತಾನೆ ಅವನಿಗಾದಂಥ ಹಾರರ್ ಎಕ್ಸ್ಪೀರಿಯನ್ಸ್ನ ನನ್ನ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಅವನು ಹೇಳ್ತಾನೆ, 100 ಮೀಟರ್ಸಲ್ಲಿ ಒಂದು ಡೆಲಿವರಿ ಇದೆ, ಇದನ್ನು ಕೊಟ್ಬಿಟ್ಟು ಲಾಗ್ ಆಫ್ ಮಾಡ್ಕೊಂಡು ಬರ್ತೀನಿ, ಪ್ಲೀಸ್ ಒಂದು 5 ನಿಮಿಷ ಇರ್ತೀರಾ ಅಂತ ಹೇಳ್ತಾನೆ. ಅದಕ್ಕೆ ನಾನು ಒಂದು 5 ನಿಮಿಷ ಅವನಿಗೋಸ್ಕರ ವೆಯ್ಟ್ ಮಾಡ್ತೀನಿ. ಬರ್ತಾನೆ ಕೂಡ. ಬಂದು ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಹಾಗೆ ಅವನಿಗಾಗಿರುವಂಥ ಎಕ್ಸ್ಪೀರಿಯನ್ಸ್ ಕೂಡ ಹೇಳ್ತಾನೆ. ಅವನು ಕೂಡ ನಮ್ಮ ಕರ್ನಾಟಕದ ಹುಡುಗನೇ. ಕೆಲವು ದಿನಗಳ ಹಿಂದೆ ಅವನಿಗೊಂದು ಹಾರರ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅದೇನು ಗೊತ್ತಾ, ಆ ವ್ಯಕ್ತಿನೇ ಹೇಳೋ ಪ್ರಕಾರ ನಾರ್ಮಲ್ ಆಗಿ ಅವ್ನು ಡೆಲಿವರಿ ಮಾಡೋದು ಸಂಜೆ ಮೇಲೇನೆ. ಅದಕ್ಕೆ ಲೇಟ್ ನೈಟ್ ಆರ್ಡರ್ಸ್ ಕೂಡ ತಗೊತಾ ಇದ್ದ. ಡೆಲಿವರಿ ಆ್ಯಪಲ್ಲಿ ಇರುವಂಥ ಇನ್ಸೆಂಟಿವ್ಸ್ ಪ್ರಕಾರ ಇವನು ಹೇಗೆ ವರ್ಕ್ ಮಾಡಬೇಕು ಹಾಗೆ ಪ್ಲಾನ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಇರ್ತಾನೆ. ಸೊ ಇವನು ಎಷ್ಟೋ ಸಲ 3 ಗಂಟೆಗೆಲ್ಲ ಮನೆಗೆ ಹೋಗಿರುವಂಥ ಎಕ್ಸಾಂಪಲ್ಸ್ ಇದೆ. ಆ ವ್ಯಕ್ತಿ ಹೇಗೆ ಅಂತಂದ್ರೆ ಅವನಿಗೆ ಯಾವತ್ತೂ ಕೂಡ ಈ ದೆವ್ವಗಳ ಬಗ್ಗೆ ಯೋಚನೆ ಕೂಡ ಬಂದಿರಲಿಲ್ಲ. ನಾನು ರಾತ್ರಿ ಹೊತ್ತು ಡೆಲಿವರಿ ಮಾಡ್ತಾ ಇದ್ದೀನಿ, ದೆವ್ವಗಳು ಕಾಣಿಸ್ಕೊಂಡ್ ಬಿಡುತ್ತೆ ಅಥವಾ ನನಗೇನೋ ತೊಂದರೆ ಆಗುತ್ತೆ ಅಂತ. ಯಾಕೆ ಅಂತಂದ್ರೆ ಅವ್ನು ಅಷ್ಟು ದಿನ ಕೆಲಸ ಮಾಡಿದ್ರಲ್ಲಿ ಅವನಿಗೆ ಒಂದು ಕೂಡ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಆದರೆ ಒಂದಿನ ಅವನಿಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಎಂದಿನಂತೆ ಅವತ್ತು ರಾತ್ರಿ ಕೂಡ ಡೆಲಿವರಿ ಮಾಡ್ತಾ ಇರ್ತಾನೆ. ಸರಿಸುಮಾರು ಸಮಯ 12-15 ಮೇಲಾಗಿರುತ್ತೆ. ಒಂದು ಆರ್ಡರ್ ಕೂಡ ಬಿದ್ದಿರುತ್ತೆ, ಅದನ್ನ ಡೆಲಿವರಿ ಮಾಡೋದಕ್ಕೆ ಅಂತ ಹೋಗ್ತಾ ಇರ್ತಾನೆ. ಅವ್ನು ಡೆಲಿವರಿ ಮಾಡಬೇಕು ಅಂತ ಹೊರಟಿರುವಂತ ಅಡ್ರೆಸ್ಸು ಒಂಥರ ಕ್ವಾಟ್ರಸ್ ರೀತಿ ಇತ್ತು. ಖಾಲಿ ಹಾಗೆ ತುಂಬಾ ಕತ್ಲು ಕೂಡ ಇತ್ತು. ಆ ಡೆಲಿವರಿ ಬಾಯೇ ಹೇಳೋ ಪ್ರಕಾರ ಅದೇ ಅಡ್ರೆಸ್ಗೆ ಎಷ್ಟೋ ಸಲ ಬಂದು ಡೆಲಿವರಿ ಮಾಡಿರ್ತಾನೆ. ಆದ್ರೆ ಅವತ್ತಾದಂತ ಎಕ್ಸ್ಪೀರಿಯನ್ಸೇ ಒಂಥರ ವಿಚಿತ್ರ. ಫೋನಲ್ಲಿ ಲೊಕೇಶನ್ ಎಂಡ್ ಆಗುತ್ತೆ, ಇದೇ ಲೊಕೇಶನ್ ಅಂತ ಕೂಡ ತೋರಿಸುತ್ತೆ. ಆದ್ರೆ ಅವ್ನು ಡೆಲಿವರಿ ಮಾಡಬೇಕಾದಂತ ಮನೆ ನಂಬರ್ ಅಲ್ಲಿ ಎಲ್ಲೂ ಕೂಡ ಇರೋದಿಲ್ಲ. ಇವನು ಅದನ್ನ ಹುಡುಕ್ತಾನೆ ಮುಂದೆ ಹೋಗ್ತಾ ಇರ್ತಾನೆ. ಯಾವ್ದಕ್ಕೂ ಕಾಲ್ ಮಾಡೋದು ಒಳ್ಳೇದು ಅಂತ ಆಗ ಕಸ್ಟಮರ್ಗೆ ಕಾಲ್ ಮಾಡ್ತಾನೆ. ಒಂದು 3 ಸಲ ಮಾಡಿದ್ರು ಕೂಡ ಆ ಕಸ್ಟಮರ್ ಪಿಕ್ ಮಾಡೋದೇ ಇಲ್ಲ. ಅಡ್ರೆಸ್ನ ಹುಡುಕಿ ಸಾಕಾಗತ್ತೆ. ಅದೇ ಸಮಯಕ್ಕೆ ಇವನು ಕಸ್ಟಮರ್ ಕೇರ್ಗೂ ಕೂಡ ಕಾಲ್ ಮಾಡಿ ಇದ್ರ ಬಗ್ಗೆ ಇನ್ಫಾರ್ಮ್ ಮಾಡ್ತಾ ಇರ್ತಾನೆ. ಸುಮಾರು ಒಂದು 15 ನಿಮಿಷಗಳಾಗಿರಬಹುದು. ಆ ಸಮಯಕ್ಕೆ ಕಸ್ಟಮರೇ ಕಾಲ್ ಮಾಡ್ತಾರೆ ಇವನಿಗೆ. ಕಸ್ಟಮರ್ ಕಾಲಲ್ಲಿ ಒಂಥರ ರೂಡ್ ಆಗಿ ಮಾತಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ನಾನು ಆಗ್ಲಿಂದ ಈ ಲೊಕೇಶನ್ ಅಲ್ಲಿ ನಿಂತ್ಕೊಂಡು ನಿಮಗೋಸ್ಕರ ಕಾಯ್ತಾ ಇದ್ದೀನಿ, ನೀವು ಇನ್ನೂ ಬಂದಿಲ್ಲ ಅಂತ. ಅದಕ್ಕೆ ಡೆಲಿವರಿ ಬಾಯ್ ಕೂಡ ಹೇಳ್ತಾನೆ, ಇಲ್ಲ ನಾನು ಕೂಡ ಅದೇ ಲೊಕೇಶನ್ ಹುಡುಕ್ತಾ ಇದ್ದೀನಿ, ಬಟ್ ಎಕ್ಸಾಕ್ಟ್ಲಿ ನಿಮ್ಮ ಮನೆ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ ಅಂತ. ಅವ್ರು ಮಾತಾಡೋ ರೀತಿನ ನೋಡಿದಾಗ ಅವರೊಬ್ರು ನಾರ್ತಿ ಅಂತ ಅನ್ಸುತ್ತೆ. ಒಂಥರ ರೂಡ್ ಆಗಿ ಮಾತಾಡ್ಬಿಡ್ತಾರೆ. ನೀವು ಬೆಂಗಳೂರಲ್ಲೇ ಇದ್ಕೊಂಡು ನಿಮ್ಗೆ ಲೊಕೇಶನ್ ಗೊತ್ತಿಲ್ವಾ ಸರಿಯಾಗಿ ಅಂತ. ಆ ಡೆಲಿವರಿ ಬಾಯ್ ಎಲ್ಲದನ್ನ ಸಹಿಸ್ಕೊಂತ ಅವ್ರು ಬೈದ್ರು ಕೂಡ ಬೈಸ್ಕೊಂಡು ಸುಮ್ನೆ ಯಾಕೆ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಅಂತ ಆ ಕಸ್ಟಮರ್ ಫೋನಲ್ಲಿ ಗೈಡ್ ಮಾಡಿದಂತ ಲೊಕೇಶನ್ಗೆ ಹೋಗ್ತಾನೆ. ಕಸ್ಟಮರ್ ಸಿಗ್ತಾರೆ, ಆದ್ರೆ ಅವರು ರೋಡ್ ರೈಟ್ ಸೈಡ್ ನಿಂತ್ಕೊಂಡಿರ್ತಾರೆ. ಇವನ್ ಲೆಫ್ಟ್ ಸೈಡ್ ಗಾಡಿನ ನಿಲ್ಸ್ಬಿಟ್ಟು ಕೆಳಗಡೆ ಕಾಲಿಟ್ರೆ ಇವನ್ ಕಾಲಿಗೆ ಏನೋ ತಾಕತ್ತೆ. ಏನಿದು ತಾಕ್ತಲ್ಲ ಅಂತ ಕೆಳಗಡೆ ನೋಡಿದ್ರೆ ಅವಾಗ ಗೊತ್ತಾಗತ್ತೆ ಅವನ್ ಕಾಲ್ಗೆ ತಾಕಿದ್ದು ಒಂದಷ್ಟು ನಿಂಬೆಹಣ್ಣುಗಳು, ಮೊಟ್ಟೆ, ಈ ಮಾಟ ಮಂತ್ರ ಮಾಡೋದಕ್ಕೆ ಏನೆಲ್ಲ ಉಪಯೋಗಿಸ್ತಾರಲ್ಲ ಆ ರೀತಿಯಾದ ವಸ್ತುಗಳು. ಆ ಕ್ಷಣಕ್ಕೆ ಡೆಲಿವರಿ ಬಾಯ್ಗೆ ಭಯ ಆಗ್ಬಿಡುತ್ತೆ, ಇದೇನ್ ತುಳಿದ್ಬಿಟ್ಟೆ ನಾನು ಅಂತ. ಆದ್ರೂ ಕೂಡ ಕಸ್ಟಮರ್ ಕಿರ್ಚಾಡ್ತಿದ್ರು, ಫಸ್ಟ್ ಡೆಲಿವರಿನ ಕೊಟ್ಬಿಡೋಣ ಅಂತ ಆ ಕಸ್ಟಮರ್ಗೆ ಹೋಗಿ ಡೆಲಿವರ್ ಮಾಡಿ ಬಂದು ಅಬ್ಸರ್ವ್ ಮಾಡ್ತಾನೆ. ಅಲ್ಲಿ ಒಂದಷ್ಟು ವಸ್ತುಗಳು, ಅದನ್ನ ನೋಡೋದಕ್ಕೂ ಕೂಡ ಇವನಿಗೆ ಭಯ ಆಗ್ತಿದೆ. ಅಲ್ಲಿಂದ ಇಮಿಡಿಯೇಟ್ಲಿ ಹೊರಟ್ಬಿಡ್ತಾನೆ. ಆದ್ರೂ ಕೂಡ ಅವನ್ ಒಂದ್ಸಲ ಅದೇ ಓಡ್ತಾ ಇರುತ್ತೆ, ನಾನು ಏನೋ ತುಳಿದ್ಬಿಟ್ಟೆ, ಅದರಿಂದ ನನಗೇನಾದ್ರು ಪ್ರಾಬ್ಲಮ್ ಆದ್ರೆ ಅಂತ.
ಆಗಲ್ಲ ಬಿಡು ಅಂತ ಒಂದಿನ ಹೇಗೋ ಕಳೆದು ಬಿಡುತ್ತೆ. ನೆಕ್ಸ್ಟ್ ದಿನ ಅವ್ನು ಡೆಲಿವರಿ ಮಾಡಬೇಕಾದಂತ ಸಂದರ್ಭ ಬರುತ್ತೆ. ಅವ್ನು ಅಡ್ರೆಸ್ ಚೆಕ್ ಮಾಡಿದಾಗ ಅದೇ ಎಕ್ಸಾಕ್ಟ್ ಅಡ್ರೆಸ್, ಆದ್ರೆ ಕಸ್ಟಮರ್ ನೇಮ್ ಮಾತ್ರ ಬೇರೆ ಇರುತ್ತೆ, ಹಾಗೆ ಡೋರ್ ನಂಬರ್ ಕೂಡ ಬೇರೆ ಇರುತ್ತೆ. ಒಂದು ಕ್ಷಣ ಆರ್ಡರ್ನ ಅಕ್ಸೆಪ್ಟ್ ಮಾಡಿದ ತಕ್ಷಣ ಅವನಿಗೆ ಭಯ ಆಗ್ಬಿಡುತ್ತೆ. ಅಯ್ಯೋ ಆಕ್ಚುಲಿ ನಾನು ನೆನ್ನೆ ನೋಡಿದ್ರೆ ಏನೋ ತುಳಿದ್ಬಿಟ್ಟೆ, ಮತ್ತೆ ಅದೇ ಲೊಕೇಶನ್ಗೆ ಹೋಗ್ಬೇಕಾ ಅಂತ. ಕ್ಯಾನ್ಸಲ್ ಮಾಡಿದ್ರೆ ಪೆನಾಲ್ಟಿ ಬೀಳುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಏನೂ ಆಗಲ್ಲ ಬಿಡು ಅಂತ ಅವನು ಆ ಲೊಕೇಶನ್ಗೆ ಹೋಗ್ತಾನೆ. ಅವತ್ತು ಕೂಡ ರಾತ್ರಿ ಸರಿಸುಮಾರು 12-12:30 ಮೇಲಾಗಿರಬಹುದು. ಆ ಲೊಕೇಶನ್ಗೆ ಹೋದಾಗ ಅವನು ಎಲ್ಲಿ ಆ ಮಾಟ ಮಂತ್ರ ಮಾಡಿರುವಂತ ವಸ್ತುಗಳನ್ನ ಅಥವಾ ದೃಷ್ಟಿ ಮಾಡಿರುವಂತ ವಸ್ತುಗಳೋ ಏನೋ ಗೊತ್ತಿಲ್ಲ, ಅದನ್ನ ತುಳಿದ್ನಲ್ವಾ, ಆ ಜಾಗನ ಕೂಡ ಅಬ್ಸರ್ವ್ ಮಾಡ್ತಾನೆ. ಅವತ್ತಲ್ಲಿ ಏನೂ ಇರೋದಿಲ್ಲ. ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡ್ರೆ ಆಗೋದಿಲ್ಲ ಅಂತ ಅವನು ಡೆಲಿವರಿ ಮಾಡೋಣ ಅಂತ ಲೊಕೇಶನ್ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಹೋದ್ರೆ ಅಲ್ಲಿ ಒಂದು ಗೇಟ್ ಇರುತ್ತೆ. ಅವ್ನ ಗಾಡಿನ ಒಳಗಡೆ ತಗೊಂಡೋಗೋದಕ್ಕೆ ಆಗೋದಿಲ್ಲ. ಅದಕ್ಕೆ ಆ ಗೇಟ್ ನ ಅಡ್ರೆಸ್ ನೋಡ್ಕೊಂಡೆ ಎಂಟರ್ ಆಗ್ತಾನೆ. ಅಲ್ಲಿಂದ ಅವನು ಅಬ್ಸರ್ವ್ ಮಾಡ್ದಂಗೆ ಸರಿಸುಮಾರು 100 ಮೀಟರ್ ಇರಬಹುದು. 100 ಮೀಟರ್ ವಾಕ್ ಮಾಡಿದ್ರೆ ಏನೂ ಆಗೋದಿಲ್ಲ ಅಂತ ಒಳಗಡೆ ವಾಕ್ ಮಾಡ್ತಾ ಹೋಗ್ತಾನೆ. ಒಳಗಡೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಅವನು ಎಂಟರ್ ಆಗಿರೋದು ಕ್ವಾರ್ಟರ್ಸ್ಗಲ್ಲ, ಸ್ಮಶಾನಕ್ಕೆ. ಅಲ್ಲಿರುವಂತ ಗೋರಿಗಳನ್ನ ನೋಡಿದ ತಕ್ಷಣ ಇವನು ಒಂದು ಕ್ಷಣ ಬೆಚ್ಚಿ ಬೀಳ್ತಾನೆ. ಅವನ್ ಕೈ ಕಾಲೆಲ್ಲ ನಡುಗ್ತಾ ಇದೆ. ಅವನ್ಗೆ ಆ ಕ್ಷಣಕ್ಕೆ ಏನ್ ಮಾಡ್ಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಕಸ್ಟಮರ್ ಕಾಲ್ ಮಾಡಿದ್ರೆ ಆ ಕಸ್ಟಮರ್ ಕೂಡ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಎಲ್ಲೋ ದೂರದಲ್ಲಿ ಒಂಥರ ವಿಚಿತ್ರವಾದ ಸೌಂಡ್ ಕೇಳಿಸುತ್ತೆ. ಆ ಸೌಂಡ್ಗೆ ಇವನ್ಗೆ ಭಯ ತಡ್ಕೊಳ್ಳೋದಕ್ಕಾಗದೆ ಈ ಡೆಲಿವರಿ ಮಾಡದೇ ಇದ್ರೂ ಪರವಾಗಿಲ್ಲ, ನನಗೆ ಪೆನಾಲ್ಟಿ ಬಿದ್ರೂ ಪರವಾಗಿಲ್ಲ ಅಂತ ಅಲ್ಲಿಂದ ಫಸ್ಟ್ ಓಡೋದಕ್ಕೆ ಶುರು ಮಾಡ್ತಾನೆ. ಓಡೋಗಿ ಗಾಡಿ ತಗೊಂಡು ಡೈರೆಕ್ಟ್ ಆಗಿ ಅವ್ನ ರೂಮ್ ಎಲ್ಲಿತ್ತೋ ಆ ರೂಮ್ ಹತ್ರ ಹೋಗ್ತಾನೆ. ರೂಮಿಗೆ ಹೋದ್ರು ಕೂಡ ಅವತ್ತು ರಾತ್ರಿ ಎಲ್ಲ ಅವನಿಗೆ ನಿದ್ದೆ ಬರ್ತಾ ಇಲ್ಲ. ಏನೋ ಒಂಥರ ಎಕ್ಸ್ಪ್ಲೈನ್ ಮಾಡಕ್ ಆಗದೆ ಇರೋ ರೀತಿ ಅವನ ಬಾಡಿಯಲ್ಲಿ ಆಗ್ತಾ ಇದೆ. ಬೆಂಗಳೂರಿಗೆ ಅವ್ರೂರು ತುಂಬಾ ಹತ್ರ. ಅದೇ ಕಾರಣಕ್ಕೆ ಅವನು ಬೆಳಗಿನ ಜಾವನೆ ಊರ್ಗೆ ಹೊರಟ್ಬಿಡ್ತಾನೆ. ಅಲ್ಲೋಗಿ ಆಂಜನೇಯ ದೇವಸ್ಥಾನದಲ್ಲಿ ತಾಯ್ತ ಕಟ್ಟಿಸ್ಕೊಂಡ್ಮೇಲೆ ಇವನ್ಗೆ ಸ್ವಲ್ಪ ರಿಲ್ಯಾಕ್ಸ್ ಆಗತ್ತೆ. ಆ ಭಯದಿಂದ ಹೊರಗಡೆ ಬರ್ತಾನೆ. ಆ ದೇವಸ್ಥಾನದಲ್ಲಿ ಅವನಿಗಾದಂತ ಎಕ್ಸ್ಪೀರಿಯನ್ಸಸ್ ಗಳನ್ನ ಅವ್ರ ಹತ್ರ ಹೇಳ್ಕೊಂಡಾಗ ಅವರು ನೀನ್ ತೊಳೆದಿರೋದು ಮಾಟ ಮಂತ್ರ ಮಾಡಿರುವಂತ ವಸ್ತುಗಳನ್ನ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಒಂದು ಸಣ್ಣ ಪೂಜೆ ಮಾಡಿ ಏನೂ ಆಗೋದಿಲ್ಲ ಅಂತ ಕೈಗೆ ದಾರ ಎಲ್ಲ ಕಟ್ಟಿ ಕಳಿಸ್ತಾರೆ. ಅದಾದ್ಮೇಲೆ ಆ ವ್ಯಕ್ತಿಗೆ ಭಯ ಆಗೋದಕ್ಕೆ ಕಮ್ಮಿ ಆಗುತ್ತೆ. ಆದ್ರೆ ಒಂದ್ ಸ್ವಲ್ಪ ದಿನ ನೈಟ್ ಹೊತ್ತು ಹೋಗೋದು ಬೇಡ ಅಂತ ಅವ್ನ್ ಮಾರ್ನಿಂಗ್ ಟೈಮಲ್ಲೇ ಡೆಲಿವರಿ ಮಾಡ್ತಾ ಇರ್ತಾನೆ. ಹಾಗೆ ಡೆಲಿವರಿ ಮಾಡ್ಬೇಕಾದ್ರೆ ಅವನ ಎಷ್ಟು ವಿಚಿತ್ರ ಅಲ್ವಾ, ಯಾವ ರೀತಿಲಿ ಕಥೆಗಳು ನನ್ವರೆಗೂ ಬರ್ತಾ ಇದೆ. ಮೊದಲನೇ ಕತೆಗೂ ಈ ಕತೆಗೂ ಈ ಮಾಟ ಮಂತ್ರ ಅನ್ನೋ ವಿಷಯದಲ್ಲಿ ಒಂದ್ ಸ್ವಲ್ಪ ಸಿಮಿಲಾರಿಟೀಸ್ ಇತ್ತು. ಅದೇ ಕಾರಣಕ್ಕೆ 2 ಕತೆನ ಮರ್ಜ್ ಮಾಡಿ ಹಾಕಿದ್ದೀನಿ. ನಾನು ಮೊದಲೇ ಹೇಳ್ದಂಗೆ ದೆವ್ವಗಳಿಗಿಂತ ಡೇಂಜರಸ್ ಯಾರಾದ್ರೂ ಇದ್ರೆ ಅದು ಕೇವಲ ಮನುಷ್ಯರು ಮಾತ್ರ. ಯಾವ ಆತ್ಮಗಳು ಕೂಡ ಮನುಷ್ಯರಿಗೆ ತೊಂದರೆ ಮಾಡ್ಬೇಕು ಅಂತ ಇರೋದಿಲ್ಲ, ಆದ್ರೆ ಅದನ್ನ ಕೆಟ್ಟ ರೀತಿಲಿ ಬಳಸ್ಕೊಳ್ಳೋದು ಮನುಷ್ಯರೇ. ಆದ್ರೆ ನೆನ್ಪಿರ್ಲಿ, ಈ ಮಾಟ ಮಂತ್ರ ಮಾಡೋರ ಎಲ್ಲ ಕೆಟ್ಟ ಕರ್ಮಗಳು ಲೆಕ್ಕ ಆಗ್ತಾ ಇರುತ್ತೆ. ಒಂದಲ್ಲ ಒಂದು ದಿನ ಅದ ರಿಟರ್ನ್ ಅವ್ರಿಗೆ ಹೋಗುತ್ತೆ. ಆಗ ಬುದ್ಧಿ ಬಂದ್ರೆ ಯಾವುದೇ ರೀತಿಯಾದ ಪ್ರಯೋಜನ ಇಲ್ಲ. ಯಾರು ಆ ರೀತಿಯಾದ ಕೆಟ್ಟ ಪ್ರಯೋಗಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡಬೇಡಿ ಅಂತ ಮನವಿ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದ್ರೂ ನಾನು ಲೈವ್ ಬರಬೇಕು ಅಂತ ಇದ್ರೆ ಯಾವಾಗ ಬರಬೇಕು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಟಾಟಾ, ಬಾಯ್.